ಮುದ್ದು ವಿದ್ಯಾರ್ಥಿಗಳೇ, ಇಂದು ರಾಜನ ಸುಪ್ರಭಾತ ಪಾಠ 14 ಸವಿಕನ್ನಡ ಪಠ್ಯಪುಸ್ತಕದ 3ನೇ ತರಗತಿಯ ರಾಜನ ಸುಪ್ರಭಾತ ಈ ಪಾಠದ ಅಭ್ಯಾಸ ಭಾಗವನ್ನು ನೋಡೋಣ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆಗಳನ್ನು ಓದೋಣ. ಮೊದಲನೇ ಪ್ರಶ್ನೆ, ಮುಂಜಾನೆ ಕೂಗುವುದು ಏನು? ಮುಂಜಾನೆ ಕೂಗುವುದು ಕೋಳಿ. ಎರಡನೇ ಪ್ರಶ್ನೆ, ಯಾವುದಕ್ಕೆ ಸಾಕೆನ್ನಬೇಕು? ಉತ್ತರವನ್ನು ನೋಡೋಣ. ಇದಕ್ಕೆ ಉತ್ತರ ಸುಖ ನಿದ್ದೆಗೆ ಸಾಕೆನ್ನಬೇಕು. ಮೂರನೇ ಪ್ರಶ್ನೆ, ರಾಜ ಪಾಠಪುಸ್ತಕ ತೆಗೆದು ಏನು ಮಾಡಬೇಕು? ಉತ್ತರ ರಾಜ ಪಾಠಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು. ನಾಲ್ಕನೇ ಪ್ರಶ್ನೆ, ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು? ಉತ್ತರ ಚೆನ್ನಾಗಿ ಮಿಂದು ಸಮವಸ್ತ್ರ ತೊಟ್ಟು ಬರಬೇಕು. ಐದನೇ ಪ್ರಶ್ನೆ, ರಾಜ ಯಾವ ಕಡೆಗೆ ಹೆಜ್ಜೆ ಇಡಬೇಕು? ಉತ್ತರ ರಾಜ ಶಾಲೆ ಕಡೆ ಹೆಜ್ಜೆ ಇಡಬೇಕು. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ಶಾಲೆಗೆ ಯಾವ ವಾರ ರಜಾ ಇದೆ? ಈ ಪ್ರಶ್ನೆ ನಿಮ್ಗೆಲ್ರಿಗೂ ಚೆನ್ನಾಗಿ ಉತ್ತರ ಗೊತ್ತಿರುವಂತಹ ಪ್ರಶ್ನೆ. ಶಾಲೆಗೆ ರವಿವಾರ ರಜಾ ದಿನ, ಅಂದ್ರೆ ರವಿವಾರ ರಜಾ ಇದೆ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ. ಮೊದಲನೇ ವಾಕ್ಯ, ಮುಂಗೋಳಿ ಕೂಗುವುದು ಡ್ಯಾಶ್ ಮೂಡುವುದು. ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು. ಎರಡನೇ ವಾಕ್ಯ, ಕಣ್ಣುಗಳ ಡ್ಯಾಶ್ ರಾಜ ನಮ್ಮ ರಾಜ. ಕಣ್ಣುಗಳ ತೆರೆದು ರಾಜ ನಮ್ಮ ರಾಜ. ಮೂರನೇ ವಾಕ್ಯ, ಚೆನ್ನಾಗಿ ಮಿಂದು ಬಾ ಡ್ಯಾಶ್ ತೊಟ್ಟು ಬಾ. ಚೆನ್ನಾಗಿ ಮಿಂದು ಬಾ ಏನು ತೊಟ್ಟು ಬಾ? ಸಮವಸ್ತ್ರ ತೊಟ್ಟು ಬಾ. ನಾಲ್ಕನೇ ವಾಕ್ಯ, ಡ್ಯಾಶ್ ಹೆಜ್ಜೆ ಇಡು ರಾಜ ನಮ್ಮ ರಾಜ. ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ. ಐದನೇ ವಾಕ್ಯ, ವಾರಕ್ಕೆ ಒಂದೇ ಡ್ಯಾಶ್ ಕಣ. ವಾರಕ್ಕೆ ಒಂದೇ ರವಿವಾರ ಕಣ. ಸಾಮರ್ಥ್ಯಾಧಾರಿತ ಅಭ್ಯಾಸ. ಪಾಠವನ್ನ ಓದಿದ ನಂತರ ಬರುವ ಸಾಮರ್ಥ್ಯದ ಮೇಲೆ ಇರುವಂತಹ ಪ್ರಶ್ನೆಗಳು. ಇಲ್ಲಿ ನೀಡುವ ಶಬ್ದಗಳಿಗೆ ಮಾದರಿಯಂತೆ ಬರೆಯಿರಿ. ಮಾದರಿ, ಕಣ್ಣು ಕಣ್ಣುಗಳು. ಪುಸ್ತಕ ಪುಸ್ತಕಗಳು. ಶಾಲೆ ಶಾಲೆಗಳು. ಶೂ ಶೂಗಳು. ಚೀಲ ಚೀಲಗಳು. ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗೆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ. ಇಲ್ಲಿ ಕೊಟ್ಟಿರುವ ವಸ್ತು ಅಂದ್ರೆ ಇದು ಬೆಳಕು. ಇದರ ಬಗ್ಗೆ 2 ವಾಕ್ಯಗಳನ್ನ ಬರೆಯೋಣ. ಸೂರ್ಯನ ಬೆಳಕು ತುಂಬಾ ಪ್ರಕಾಶಮಾನವಾಗಿರುತ್ತದೆ. ಗಿಡ ಮರಗಳಿಗೆ ಸೂರ್ಯನ ಬೆಳಕು ಬೇಕು. ನೀವು ಕೂಡ ಸ್ವಂತ ವಾಕ್ಯವನ್ನ ಇಲ್ಲಿ ರಚಿಸಬಹುದು. ಎರಡನೆಯ ಶಬ್ದ ತೊಳೆ, ತೊಳೆಯುವುದು. ಈಗ ವಾಕ್ಯಗಳನ್ನ ನೋಡೋಣ. ಅಕ್ಕ ಪಾತ್ರೆ ತೊಳೆಯುತ್ತಾಳೆ. ಅಮ್ಮ ಬಟ್ಟೆ ತೊಳೆಯುತ್ತಾಳೆ. ಹೆಜ್ಜೆ, ಕಾಡಿನಲ್ಲಿ ಕೆಲವು ಪ್ರಾಣಿಗಳ ಹೆಜ್ಜೆ ಗುರುತು ಕಾಣಬಹುದು. ಮಕ್ಕಳು ಪೇಟೆಯಲ್ಲಿ ತಂದೆಯ ಹಿಂದೆ ಹೆಜ್ಜೆ ಹಾಕಿದರು. ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸು. ಇಲ್ಲಿ ಏನು ಚಿತ್ರ ಕಾಣ್ತಾ ಇದೆ ಇದರ ಬಗ್ಗೆ ವಾಕ್ಯಗಳನ್ನ ನಾವು ಈ ಚಿತ್ರವನ್ನ ನೋಡಿ ರಚಿಸಬೇಕು. ಕೆಲವು ವಾಕ್ಯಗಳನ್ನ ಬರೀಬೇಕು. ಇಲ್ಲಿ ಸೂರ್ಯನ ಬೆಳಕನ್ನ ನೋಡ್ತಾ ಇದ್ದೀರಲ್ಲ, ಇದು ಯಾವ ಸಮಯ? ಬೆಳಗಿನ ಸಮಯ, ಅಂದ್ರೆ ಸೂರ್ಯೋದಯದ ಸಮಯ. ಈಗ ಇಲ್ಲಿ ಕಾಣ್ತಾ ಇರುವುದು ಸೂರ್ಯ. ಇಲ್ಲಿ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯನ ಬೆಳಕು ಬಿದ್ದಿದೆ ನೋಡಿ. ಕಿರಣಗಳು ಹೇಗೆ ಭೂಮಿಯ ಮೇಲೆ ಬೀಳ್ತಾ ಇದೆ. ಇಲ್ಲಿ ಹೂಗಳು ಎಷ್ಟು ಅರಳಿವೆ ಅಲ್ಲ ಸೂರ್ಯನ ಬೆಳಕಿಗೆ. ಈಗ ವಾಕ್ಯಗಳನ್ನ ರಚಿಸೋಣ. ಇದು
ಸೂರ್ಯೋದಯದ ಸಮಯ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ. ಗಿಡಮರಗಳಿಗೆ ಸೂರ್ಯನ ಬೆಳಕು ಅವಶ್ಯ. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಸಿಗುತ್ತದೆ. ಭಾಷಾಭ್ಯಾಸ. ಈ ವಾಕ್ಯದಲ್ಲಿ ಬರುವ ಲಿಂಗ ಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು. ಮಾದರಿ: ರಾಜ ಕೈಕಾಲು ತೊಳೆಯುವನು. ರಾಣಿ ಕೈಕಾಲು ತೊಳೆಯುವಳು. ಇಲ್ಲಿ ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗವನ್ನ ನಾವು ಗುರುತಿಸಿ ಅದರಂತೆ ವಾಕ್ಯವನ್ನ ರಚಿಸಬೇಕು. ರಾಜ ಪುಲ್ಲಿಂಗ, ರಾಣಿ ಸ್ತ್ರೀಲಿಂಗ. ಮುಂದಿನ ವಾಕ್ಯ: ಬಾಲಕ ಕಣ್ಣು ತೆರೆಯುವನು. ಇಲ್ಲಿ ಬಾಲಕಿ ಕಣ್ಣು ತೆರೆಯುವಳು. ಎರಡನೇ ವಾಕ್ಯ: ಗೆಳೆಯ ಸಮವಸ್ತ್ರ ತೊಡುವನು. ಗೆಳತಿ ಸಮವಸ್ತ್ರ ತೊಡುವಳು. ಅವನು ಚೀಲ ಎತ್ತಿಕೊಂಡನು. ಅವಳು ಚೀಲ ಎತ್ತಿಕೊಂಡಳು. ಅಣ್ಣ ಶಾಲೆಗೆ ಹೋದನು. ಅಕ್ಕ ಶಾಲೆಗೆ ಹೋದಳು. ಇಲ್ಲಿ ತಂಗಿ ಅಂತ ಕೂಡ ಬರೀಬಹುದು. ಭಾಷಾ ಚಟುವಟಿಕೆ. ಪದಗಳನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿ ಮುಂಗೋಳಿ, ಸ್ವಪ್ನಕ್ಕೆ, ಸಮವಸ್ತ್ರ, ಶಾಲೆ ಕಡೆ, ಇವತ್ತು. ಆ ಪಟ್ಟಿಯಲ್ಲಿ ರವಿವಾರ, ತೊಟ್ಟು ಬಾ, ಹೆಜ್ಜೆ ಇಡು, ಬಾಯ್ ಎನ್ನು, ಕೂಗುವುದು. ಇಲ್ಲಿ ಹೊಂದಿಸಿ ಬರೆಯೋಣ. ಅ ಮತ್ತು ಆ ಪಟ್ಟಿಯನ್ನು ಹೊಂದಿಸಿದಾಗ ಮುಂಗೋಳಿ ಕೂಗುವುದು, ಸ್ವಪ್ನಕ್ಕೆ ಬಾಯ್ ಎನ್ನು, ಸಮವಸ್ತ್ರ ತೊಟ್ಟು ಬಾ, ಶಾಲೆ ಕಡೆ ಹೆಜ್ಜೆ ಇಡು, ಇವತ್ತು ರವಿವಾರ. ಇದು ಸರಿಯಾದ ಕ್ರಮ. ಇದನ್ನ ಸರಿಯಾಗಿ ಬರ್ಕೊಳ್ಳಿ. ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ. ಮೂಡು, ಮಾಡು, ಹಾಡು, ಕಾಡು. ತೊಳೆ, ಬಳೆ, ಮಳೆ, ಕೊಳೆ. ತಿಂಡಿ, ಹಿಂಡಿ, ಹಿಂಡಿ, ಬಂಡಿ, ಗುಂಡಿ. ಮಿಂದು, ಬಂದು, ನಿಂದು, ಸಿಂಧು, ಬಿಂದು. ರಜಾ, ಮಜಾ, ಸಜಾ, ವಜಾ. ಇವುಗಳು ಪ್ರಾಸಬದ್ಧವಾಗಿ ಬರುವಂತಹ ಪದಗಳು. ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆಯಿರಿ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಚಾಪೆಯಿಂದ ಪ್ಲಸ್ ಎದ್ದೇಳು, ಚಾಪೆಯಿಂದೆದ್ದೇಳು. ಜೋಡಿಸಿ ಬರೆಯುವಾಗ ಕೆಲವು ಅಕ್ಷರಗಳಲ್ಲಿ ಬದಲಾವಣೆಗಳಾಗ್ತವೆ. ಅದನ್ನು ಸರಿಯಾಗಿ ಗಮನಿಸಿ. ಹೆಜ್ಜೆ ಪ್ಲಸ್ ಇಡು, ಹೆಜ್ಜೆ ಇಡು. ನಿಜ ಪ್ಲಸ್ ಅಂದ್ರೆ, ನಿಜವಂದ್ರೆ. ನಿನ್ನೆಗೆ ಪ್ಲಸ್ ಆಯಿತು, ನಿನ್ನೆಗಾಯ್ತು. ಈ ಜೋಡಿಸಿ ಬರೆದಂತಹ ಪದಗಳನ್ನ ಪುನಃ ಒಮ್ಮೆ ನೋಡ್ಕೊಳ್ಳಿ. ನೋಡಿದ್ರಲ್ಲ ಮಕ್ಕಳೇ? ಅಭ್ಯಾಸ ಭಾಗವನ್ನ ಸರಿಯಾಗಿ ಅಭ್ಯಾಸ ಮಾಡಿ ಪುಸ್ತಕದಲ್ಲಿ ಸುಂದರವಾಗಿ ಬರ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.